ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಲಿಂಕ್ನ ಓಪನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಪ್ಯಾರಾಮೆಡಿಕಲ್ ಮೇನ್ ವೆಬ್ಸೈಟಲ್ಲಿ ಇದ್ದೀನಿ. ಇವಾಗ ತಾನೇ ಜಸ್ಟ್ ಅಪ್ಡೇಟ್ ಮಾಡಿದ್ದಾರೆ. ಪ್ಯಾರಾಮೆಡಿಕಲ್ 2025-26ನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಲಿಂಕ್ನ ಇಲ್ಲಿ ಬಿಟ್ಟಿದ್ದಾರೆ. ನೋಡಿ, ನೀವು ಪ್ಯಾರಾಮೆಡಿಕಲ್ ವೆಬ್ಸೈಟಿಗೆ ಬಂದು ಮೇಲ್ಗಡೆ ಕಾಣ್ತಿರೋ ಲಿಂಕ್ ಮೇಲೆ ಕ್ಲಿಕ್ ಕೇರ್ ಟು ಕೌನ್ಸಿಲಿಂಗ್ ಅಪ್ಲಿಕೇಶನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇದು ನಿಮ್ಮದು ಪ್ಯಾರಾಮೆಡಿಕಲ್ 2025-26ನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು. ಇಲ್ಲಿ ನಿಮ್ಮದು ಕ್ವಾಲಿಫಿಕೇಷನ್ ಏನಾಗಿದೆ ಅಂತ ಕೇಳ್ತಾ ಇದೆ. ನಿಮ್ಮದು 10th ಆಗಿದ್ದರೆ SLC ಸೆಲೆಕ್ಟ್ ಮಾಡ್ಕೊಳ್ಳಿ, PUC ಆಗಿದ್ದರೆ PUC ಸೆಲೆಕ್ಟ್ ಮಾಡ್ಕೊಳ್ಳಿ. SLC ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮದು SLC ಮಾರ್ಕ್ಸ್ ಕಾರ್ಡಲ್ಲಿರೋ ನೇಮು ಮತ್ತು ನಿಮ್ಮದು ಯಾವ ಜಾತಿ ಬರುತ್ತೆ ಆ ಜಾತಿ, ಮತ್ತು ನಿಮ್ಮದು ಡೇಟ್ ಆಫ್ ಬರ್ತು, ನಿಮ್ಮ ಜನ್ಮ ದಿನಾಂಕ ಆಗಬೇಕು. ಆಮೇಲೆ ನಿಮ್ಮ ವಯಸ್ಸು ಆಟೋಮೆಟಿಕ್ ಅದೇ ಬರುತ್ತೆ. ಆಮೇಲೆ ನಿಮ್ಮದು ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ಇಮೇಲ್ ID, ನಿಮ್ಮದು ಮೊಬೈಲ್ ನಂಬರು, ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಆಮೇಲೆ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ನೀವು ನಿಮ್ಮದು ಯಾವ ಧರ್ಮ ಬರುತ್ತೆ, ಹಿಂದೂ ಮುಸ್ಲಿಮ್ಸ್ ಅಂತ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ತಂದೆ ಹೆಸರು, ನಿಮ್ಮ ತಂದೆ ಹೆಸರು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಹಾಕಬೇಕು. ನಿಮ್ಮದು ತಂದೆ ನಂಬರ್ ಆದರೂ ಕೊಡ್ಬೋದು, ಇಲ್ಲಾಂದರೆ ನಿಮ್ಮ ನಂಬರ್ ಆದರೂ ಕೊಡ್ಬೋದು. ಆಮೇಲೆ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಹಾಕಬೇಕು. ಆಮೇಲೆ ತಾಯಿ ಹೆಸರು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ SLC ಮಾರ್ಕ್ಸ್ ಕಾರ್ಡಲ್ಲಿ ಅದೇ ಥರ ಹಾಕಬೇಕು. ಆಮೇಲೆ ಕೆಳಗಡೆ ಬಂದರೆ ನಿಮ್ಮದು ಅಡ್ರೆಸ್ ಕೇಳುತ್ತೆ, ವಿಳಾಸ, ನಿಮ್ದು ಯಾವ ಊರು ಯಾವ ಜಿಲ್ಲೆ ಅಂತ ನಿಮ್ಮದು ಅಡ್ರೆಸ್ ಎಲ್ಲ ಹಾಕಿ ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಮುಂದ್ಗಡೆ ನಿಮ್ಮ ಡಿಸ್ಟಿಕ್ನ ಇಲ್ಲ ಅಂದರೆ ನಿಮ್ಮ ಊರಿನ ಪಿನ್ ಕೋಡ್ ಹಾಕಬೇಕು. ನಿಮ್ಮ ಊರಿನ ಪಿನ್ ಕೋಡ್ ಹಾಕಿದ ಮೇಲೆ ಕೆಳಗಡೆ ಇನ್ನೊಂದು ಕೇಳ್ತಾ ಇದ್ದೀನಿ, ಸೇಮ್ ಪರ್ಸ್ನಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ನಿಮ್ಮ ಅಡ್ರೆಸ್ಸು ಮೇಲಿಂದು ಕೆಳಗದು ಒಂದಾಗಿತ್ತಂದರೆ ನೀವು ಸೇಮ್ ಅಡ್ರೆಸ್ ಅಂತ ಕೊಡ್ಬೋದು. ಅಕಸ್ಮಾತ್ ನಿಮ್ಮದು ಬೇರೆ ಬೇರೆ ಆಗಿತ್ತು ಅಂತಂದರೆ ಆ ಆಪ್ಷನ್ ಬಿಟ್ಟು ಮತ್ತೆ ಕೆಳಗಡೆ ನೀವು ಅಡ್ರೆಸ್ ಹಾಕೊಬೇಕು. ಇಲ್ಲಿ ಕೆಳಗಡೆ ಬಂದರೆ ನಿಮ್ಮದು SLC ಮಾರ್ಕ್ಸ್ ಕೇಳುತ್ತೆ. ಅಕಸ್ಮಾತ್ ನೀವೇನಾದರೂ PUC ಸೆಲೆಕ್ಟ್ ಮಾಡ್ಕೊಂಡ್ರೆ PUCದು ಮಾರ್ಕ್ಸ್ ಕೇಳುತ್ತೆ. ಇವಾಗ ನಾನು PUC ಸೈನ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವ್ಯಾವ ಮಾರ್ಕ್ಸ್ ಆ್ಯಡ್ ಮಾಡ್ಬೇಕಂದ್ರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ ಆ್ಯಡ್ ಮಾಡಬೇಕು. ಮತ್ತು SLCನೂ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ನಾನು ಇವಾಗ SLCದು ತೊಗೊತಾ ಇದ್ದೀನಿ. ನೀವು SLC ಯಾವಾಗ ಪಾಸ್ ಆಗಿದ್ದೀರಾ ಮತ್ತು SLC ರಿಜಿಸ್ಟರ್ ನಂಬರು ಇಲ್ಲಿ ನೋಡಿ, SLC ರಿಜಿಸ್ಟರ್ ನಂಬರ್ ಹಾಕಬೇಕು. SLC ಯಾವ ವರ್ಷ ಪಾಸ್ ಆಗಿದ್ದೀರಾ ಮತ್ತು ಮಾರ್ಕ್ಸು ಮತ್ತು ಎಷ್ಟು ತೊಗೊಂಡಿದ್ದೀರಾ, ನೀವು 625ಕ್ಕೆ ಎಷ್ಟು ತೊಗೊಂಡಿದ್ದೀರಾ ಅಂತ ಮಾರ್ಕ್ಸ್ ಹಾಕಿದರೆ ಪರ್ಸೆಂಟೇಜಲ್ಲಿ ಫೆಕ್ಚ್ ಆಗುತ್ತೆ. ಇಲ್ಲಿ ಕೆಳಗಡೆ ರಿಸರ್ವೇಷನ್ ಕೊಟ್ಟಿದ್ದಾರೆ ನೋಡಿ. ನಿಮ್ದು ಈ 3ರಲ್ಲಿ ಯಾವುದಾದ್ರೂ ಇತ್ತಂದರೆ 3 ಅಪ್ಲೈ ಮಾಡ್ಬೋದು. ಇವಾಗ ನಂದು HK ಸರ್ಟಿಫಿಕೇಟ್ ಇತ್ತಂದರೆ HK ಸರ್ಟಿಫಿಕೇಟ್ ಟಿಕ್ ಮಾಡ್ಕೊತೀನಿ. ಇಲ್ಲಾಂದರೆ ಮಿನಿಮಮ್ 7 ಇಯರ್ಸ್ ಕನ್ನಡ ಮಾಧ್ಯಮ ಇಲ್ಲಾಂದರೆ ಗ್ರಾಮೀಣ ಮಾಧ್ಯಮ ಸ್ಟಡಿ ಸರ್ಟಿಫಿಕೇಟ್ ಇತ್ತಂದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಕೆಳಗಡೆ ಮೂವ್ ಆಗ್ತೀನಿ. ನಿಮ್ಮದು 3 ಇತ್ತಂದರೆ 3 ಕೂಡ ನೀವು ರಿಸರ್ವೇಷನ್ ಕ್ಲೈಮ್ ಮಾಡ್ಬೋದು. ನಾನಿವಾಗ ಒಂದು ಮಾತ್ರ ಕ್ಲೈಮ್ ಮಾಡ್ತಾಯಿದ್ದೀನಿ. ನಾನಿವಾಗ ಸ್ಟಡಿ ಸರ್ಟಿಫಿಕೇಟ್ 7 ಇಯರ್ಸ್ ಅಂತ ಕನ್ನಡಕ ಇದೆಯಲ್ಲ ಅದನ್ನಷ್ಟೇ ಕ್ಲೈಮ್ ಮಾಡ್ತಾಯಿದ್ದೀನಿ. ಆಮೇಲೆ ಕೆಳಗಡೆ ನಿಮ್ಮ ಫೋಟೋ, ಸಿಗ್ನೇಚರು, SLC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ಸ್ಟಡಿ ಸರ್ಟಿಫಿಕೇಟು ಮಿನಿಮಮ್ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ಒಂದು ಸಾರಿ ಕರೆಕ್ಟ್ ಆಗಿದೆಲ್ಲ ಅಂತ ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಕರೆಕ್ಟ್ ಆಗಿಲ್ಲ ಅದನ್ನು ನೋಡಿಕೊಂಡು ಏನಾದರೂ ಮಿಸ್ಟೇಕ್ ಇತ್ತಂದರೆ ಒಂದು ಸಾರಿ ಕರೆಕ್ಟಾಗಿ ನೋಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಪೇಮೆಂಟ್ ಪ್ರೊಸೆಸಿಂಗ್ ಕರ್ಕೊಂಡು ಹೋಗುತ್ತೆ ಅಮೌಂಟ್ ಪೇ ಮಾಡೋಕ್ಕೆ. ನಾನಿನ್ನೂ ಅಪ್ಲಿಕೇಶನ್ ಫಿಲಪ್ ಮಾಡಿಲ್ಲ. ನೀವು ಅಪ್ಲಿಕೇಶನ್ನ ಫುಲ್ ಕರೆಕ್ಟಾಗಿ ಫಿಲಪ್ ಮಾಡಿದ ಮೇಲೆ ನೀವು ಪೇಮೆಂಟ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಇದೆ ಮತ್ತು UPI ID ಇಲ್ಲಾಂದರೆ ಫೋನ್ಪೇ ಮುಖಾಂತರ ನೀವು ಅಪ್ಲಿಕೇಶನ್ ಅಮೌಂಟ್ ಪೇ ಮಾಡಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಒಂದು ಪ್ರಿಂಟ್ಔಟ್ ಬರುತ್ತೆ. ಆ ಪ್ರಿಂಟ್ಔಟ್ ತೆಗೆದು ನೀವು ಇಟ್ಕೊಬೇಕು. ಆಮೇಲೆ ನೀವು ಕೌನ್ಸಿಲಿಂಗ್ ಹೋಗಬೇಕಾದ್ರೆ ನಿಮಗೆ ಅದು ಯೂಸ್ ಆಗುತ್ತೆ, ಅಡ್ಮಿಷನ್ ಮಾಡಿಸ್ಬೇಕಾದ್ರೂ ಯೂಸ್ ಆಗುತ್ತೆ. ಫ್ರೆಂಡ್ಸ್, ನಾನೊಂದು ನಿಮಗೆ ಲೈವ್ ಡೆಮೋ ಮುಖಾಂತರ ತೋರಿಸ್ತೀನಿ. ನಾನು ಒಬ್ಬ ಸ್ಟೂಡೆಂಟ್ಸ್ದು ಅಪ್ಲೈ ಮಾಡಿ ಇವಾಗ ತಾನೇ ನಾನು ಲಿಂಕ್ ಬಿಟ್ಟಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಒಂದು ಸ್ಟೂಡೆಂಟ್ಸ್ದು ನಿಮಗೆ ಲೈವ್ ಡೆಮೋ ಆಗಿ ನಾನು ನಿಮಗೆ ತೋರಿಸಿ ನಿಮಗೆ ಯಾವ ಥರ ಅರ್ಜಿ ಸಲ್ಲಿಸಬೇಕಂತ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಲೈವ್ ಡೆಮೋ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ಫುಲ್ ಆಗಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.